2016 ಇಂದ ಪ್ರಜಾ ಪ್ರಾಪರ್ಟೀಸ್ ಕಂಪನಿ ಸ್ಟಾರ್ಟ್ ಮಾಡಿದೀವಿ. 25 ಪ್ರಾಜೆಕ್ಟ್ ಇವಾಗ ಲಾಂಚ್ ಮಾಡ್ತಾ ಇದೀವಿ. ಇದು ಮಾಲೂರು ಸಿಟಿ ಒಳಗಡೆ ಇರ್ತಕ್ಕಂಥ ಪ್ರಾಪರ್ಟಿ. ತುಂಬಾನೇ ಸರೌಂಡಿಂಗ್ ಎಲ್ಲ ಫುಲ್ ರೆಡಿ ಟು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಏರಿಯಾ. ನಿಮ್ಮಲ್ಲಿ ಪ್ರಾಪರ್ಟಿ ತಗೊಂಡ್ರೆ ಎಷ್ಟು ಸೇಫ್ ಆಗಿದೆ ಕಸ್ಟಮರ್ಸ್ಗೆ? ಎಲ್ಲಾ ಕಸ್ಟಮರ್ಗೂ ಆನ್ ಟೈಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಪ್ರಾಪರ್ಟಿನ ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದೀವಿ. ಬುಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ 15 ಡೇಸ್ ಒಳಗಡೆ ನಿಮಗೆ 100% ಲೀಗಲ್ ಬರುತ್ತೆ. ಸೊ ಬೇರೆ ಎಲ್ಲೆಲ್ಲೆಲ್ಲ ಇದನ್ನ ಪ್ರಾಜೆಕ್ಟ್ ಮಾಡಿದ್ದೀವಿ? ದೇವನಹಳ್ಳಿ ಮಾಡಿದೀವಿ, ನೆಲಮಂಗಲ ಕಡೆ ಪ್ರಾಜೆಕ್ಟ್ ಮಾಡಿದೀವಿ, ಗುಡೆಮನಹಳ್ಳಿ ಹ್ಯಾಂಡ್ ಪೋಸ್ಟ್ 40 ಎಕರೆ ಮಾಡಿದೀವಿ, ಯಲಂಕದಲ್ಲಿ ಮಾಡಿದೀವಿ. ತುಂಬಾ ಡೆವಲಪ್ಮೆಂಟ್, ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ಸ್ ಅಂದ್ರೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಎಲ್ಲ ಕೊಟ್ಟಿದ್ದೀವಿ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಕೊಟ್ಟಿದ್ದೀವಿ, CC ರೋಡ್ ಮಾಡಿದ್ದೀವಿ, ರೆಡಿ ಟು ಕನ್ಸ್ಟ್ರಕ್ಷನ್. 1 lakh rupees ವರೆಗೂ ರಿಜಿಸ್ಟ್ರೇಷನ್ ಕಾಸ್ಟ್ ಅಲ್ಲಿ ಫ್ರೀ ಕೊಡ್ತಾ ಇದ್ದೀವಿ. 81 ಸೈಟ್ ಮಾಡಿದ್ದೀವಿ. 4 acres 30 ಗುಂಟಾಸ್ ಅಲ್ಲಿ ಮಾಡಿರ್ತಕ್ಕಂಥ ಪ್ರಾಪರ್ಟಿ. ಸೂಪರ್ ಮಾರ್ಕೆಟ್ಸ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಬ್ಯಾಕ್ ಸೈಡ್ ಡಿಗ್ರಿ ಕಾಲೇಜ್ ಇದೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇದೆ. ಪ್ರಜಾ ಪ್ರಾಪರ್ಟೀಸ್ ಅನ್ನೋದು ಹೆಡ್ ಆಫೀಸ್ ಬಂದ್ಬಿಟ್ಟು ಸಹಕಾರ ನಗರದಲ್ಲಿದೆ. 9535251967 ನೀವು ಕಾಲ್ ಮಾಡಿದ್ರೆ ಸಾಕು, ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಗೈಡ್ ಮಾಡಿ. I am Dr. Ravi Kumar. I am working as a director in SDC College in Kolar. So I am ಇವತ್ತಿನ ದಿನ ಈ ಪ್ರಾಪರ್ಟಿ ಪ್ರಜಾ ಎನ್ಕ್ಲೇವ್ ಅಂತ, ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್, ದಿಸ್ ಈಸ್ ಎ ಪ್ರಾಜೆಕ್ಟ್ ನೇಮ್ ಆಫ್ ದ ಪ್ರಜಾ ಪ್ರಾಪರ್ಟೀಸ್. ಸೊ ಇದರ ನಾವು ಇವತ್ತು ಬಂದು ನೋಡಿದ್ವಿ, ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆಗೆ ಬಂದ್ವಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ದಿಸ್ ವಾಸ್ ಎ ವೆರಿ ಗುಡ್ ಪ್ರಾಪರ್ಟಿ. ಈ ಎಲ್ಲ ಅಪ್ರೂವಲ್ಸು ರೇರಾ ಅಪ್ರೂವಲ್ ಇದೆ ಆ್ಯಂಡ್ ಆಲ್ಸೋ MPTL ಅಪ್ರೂವಲ್ಸ್ ಎಲ್ಲ ಇದೆ. ಸೊ ಇದರಿಂದ ನಮಗೆ ಇಟ್ಸ್ ಎ ವೆರಿ ನೈಸ್ ಪ್ಲೇಸ್ ಆ್ಯಂಡ್ ಆಲ್ಸೋ ವೆರಿ ನಿಯರ್ ಟು ದಿ ರೈಲ್ವೆ ಸ್ಟೇಷನ್ ಆ್ಯಂಡ್ ಆಲ್ಸೋ ಅಪ್ರೋಚಬಲ್ ಟು ಆಲ್ ದ ಸಿಟಿ ಆಗಿರೋದ್ರಿಂದ ಇದು ನಮಗೆ ತುಂಬ ಇಷ್ಟ ಆಗಿದೆ. ಸೊ ವಿ ಹ್ಯಾವ್ ಪ್ಲೇಸ್ ಅನ್ ಆರ್ಡರ್ ಆ್ಯಂಡ್ ವಿ ಹ್ಯಾವ್ ಡನ್ ದ ಪರ್ಚೇಸಿಂಗ್ ಆಲ್ಸೋ. ದಿಸ್ ಆರ್ ದ ಡಾಕ್ಯುಮೆಂಟ್ಸ್ ವಾಟ್ ವಿ ಹ್ಯಾವ್ ಗಾಟ್ ಇಟ್ ಫ್ರಮ್ ಟುಡೇ. ಸೊ ಇಂಥದ್ದು ಪ್ರಾಪರ್ಟೀಸನ್ನು ನಾವು ಪರ್ಚೇಸ್ ಮಾಡಿದರೆ ನಮಗೆ ಫ್ಯೂಚರ್ನಲ್ಲಿ ಎನ್ಹ್ಯಾನ್ಸ್ಮೆಂಟ್ ವ್ಯಾಲ್ಯೂ ತುಂಬ ಎನ್ಹ್ಯಾನ್ಸ್ಮೆಂಟ್ ಆಗುತ್ತಾ ಅಂತ ಒಂದು ಉದ್ದೇಶದಿಂದ ನಾವು ಸ್ಟೇ ಇನ್ ಬ್ಯಾಂಗ್ಳೂರ್ ವೈಟ್ ಫೀಲ್ಡ್, ಬಟ್ ಆದ್ರೂ ನಮ್ಮ ಅಲ್ಲಿಂದ ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಸೊ ಇದು ಫ್ಯೂಚರ್ ಎನ್ಹ್ಯಾನ್ಸ್ಮೆಂಟ್ಗೆ, ಪ್ರಾಪರ್ಟಿ ಎನ್ಹ್ಯಾನ್ಸ್ಮೆಂಟ್ಗೆ ತುಂಬ ಅವಕಾಶ ಇರುವಂಥ ಒಂದು ವೆಂಚರ್ ಆಗಿರೋದ್ರಿಂದ ನಾವು ಪರ್ಚೇಸ್ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಹೇಳ್ತಾ ಇದ್ವಿ, ಲೆಟ್ ಅಸ್ ಟ್ರೈ ಟು ಪರ್ಚೇಸ್ ಹಿಯರ್ ಅಂತ. ಒಂದು ನಮಗೆ ಇಷ್ಟ ಆಗಿದೆ, ಸೊ ವಿ ಪರ್ಚೇಸ್. ನಮಸ್ಕಾರ, ನಾನು ಲತಾ, ಪ್ರಜಾ ಪ್ರಾಪರ್ಟೀಸ್ನ ಮ್ಯಾನೇಜರ್. ನೀವಿವತ್ತು ನೋಡ್ತಾ ಇರುವಂತಹ ಲೇಔಟ್ ಬಂದ್ಬಿಟ್ಟು ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್ ಅಂತ. ಇದು ನಮ್ಮ ಮಾಲೂರಲ್ಲಿದೆ. ಇದನ್ನು ನಾವು January 25 ನಾವು ಲಾಂಚ್ ಮಾಡಿದ್ದೀವಿ ಇವತ್ತು. ಸೊ ತುಂಬ ಚೆನ್ನಾಗಿದೆ ಲೇಔಟು. ಆಲ್ರೆಡಿ ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಇದು ಮಾಲೂರು ಟೌನ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿದೆ. ಇದು BMRD ಅಂಡರಲ್ಲಿ ಬರುತ್ತೆ, ಮತ್ತು ರೇರಾಯಿಂದ ಸರ್ಟಿಫೈ ಆಗಿದೆ, ಮತ್ತು ಇಂಡಿವಿಜುವಲ್ ಖಾತಾ ಕೂಡ ಇದೆ ನಮ್ಮ ಪ್ರಾಪರ್ಟಿಯಲ್ಲಿ. ಇದು ಕಂಪ್ಲೀಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್ಗೆ ಇರುವಂತಹ ಪ್ರಾಪರ್ಟಿ. ಸೊ ಬ್ಯಾಂಕ್ ಲೋನ್ ಕೂಡ ನಿಮಗೆ ಅಪ್ ಟು 90% ಎಲ್ಲ ಲೀಡಿಂಗ್ ಬ್ಯಾಂಕ್ ಕಡೆಯಿಂದ ನಿಮಗೆ ಲೋನ್ ಅವೈಲೇಬಲ್ ಕೂಡ ಇದೆ. ಮತ್ತು ಅಮ್ಯುನಿಟೀಸ್ ಹೇಳಬೇಕಂತಂದರೆ ಇದನ್ನು ತುಂಬ ಬ್ಯೂಟಿಫುಲ್ ಆಗಿ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಹೇಗೆ ಅಂತಂದರೆ ಮೇನ್ ರೋಡ್ ಬಂದುಬಿಟ್ಟು ನಿಮಗೆ 50 ಫೀಟ್ ಕಾಂಕ್ರೀಟ್ ರೋಡ್ ಇದೆ, ಮತ್ತು ಸಬ್ ರೋಡ್ಸ್ ನಿಮಗೆ 30 ಫೀಟ್ ಕಾಂಕ್ರೀಟ್ ರೋಡ್ ಇದೆ. ಪ್ರತಿಯೊಂದು ಸೈಟಿಗೂ ಕೂಡ ನಾವು ವಾಟರ್ ಕನೆಕ್ಷನ್ ಇದೆ, STP ಕನೆಕ್ಷನ್ ಇದೆ, ಮತ್ತು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ. ಅದೆಲ್ಲ ಅಂಡರ್ಗ್ರೌಂಡ್ ಮಾಡಿಕೊಟ್ಟಿದ್ದೀವಿ. ಮತ್ತು CC ಡ್ರೈನೇಜ್ ಇದೆ, ಮತ್ತು ನಾವು ಪಾರ್ಕ್ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಕಾಮನ್ ಏರಿಯಾ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ವಾಕಿಂಗ್ ಟ್ರ್ಯಾಕ್ ಇದೆ. ಇದು ಗೇಟೆಡ್ ಕಮ್ಯುನಿಟಿ ವಿತ್ ಗ್ರ್ಯಾಂಡ್ ಆರ್ಚ್ ಇದೆ ನಮ್ಮ ಪ್ರಾಪರ್ಟಿಯಲ್ಲಿ. ಸೊ ನೀವು ಇವಾಗ ಮನೆ ಕಟ್ಕೊಂಡಿರೋಕ್ಕೂ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್. ಮತ್ತು ನೀವು ಏನಾದರೂ ಇನ್ವೆಸ್ಟ್ಮೆಂಟಿಗೆ ಮಾಡ್ತೀರಾ ಅಂತಂದ್ರೂ ಕೂಡ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್. ನೀವು ಬಂದು ಇಲ್ಲಿ ನಿಮ್ಮ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ವಿದಿನ್ 3-4 ಇಯರ್ಸಲ್ಲಿ ನಿಮಗೆ ಒಳ್ಳೆ ಅಪ್ರಿಸಿಯೇಷನ್ ಆಗುತ್ತೆ. ಸೊ ಟೋಟಲ್ ಈ ಪ್ರಾಜೆಕ್ಟನ್ನು ನಾವು 4 acres 30 ಗುಂಟ ಅಲ್ಲಿ ಮಾಡಿದ್ದೀವಿ. ಟೋಟಲ್ 81 ಸೈಟ್ಸ್ ಇದೆ ಸರ್. ಇಲ್ಲಿ ಎಲ್ಲ ಫೇಸಿಂಗಲ್ಲೂ ಅವೈಲೇಬಲ್ ಇದೆ. ನಾರ್ತ್, ಈಸ್ಟ್, ಸೌತ್, ವೆಸ್ಟಲ್ಲಿದೆ, ಮತ್ತು ಕಾರ್ನರ್ಸ್ ಇದೆ, ಆಡ್ ಸೈಡ್ಸ್ ಇದೆ. ಎಲ್ಲ 30-40, 30-50, 30-60 ಆಡ್ ಫೇಸಿಂಗ್ ಆಡ್ ಡೈಮೆನ್ಷನಲ್ಲಿ ಅವೈಲೇಬಲ್ ಇದೆ. ಇದು ಮಾಲೂರು ಸಿಟಿಯಿಂದ ಜಸ್ಟ್ ನಿಮಗೆ 1 kilometers ಆಗುತ್ತೆ.
ಮತ್ತು ಸರೌಂಡಿಂಗ್ ಎಲ್ಲ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಸ್ಕೂಲ್ಸ್ ಇದೆ, ಇಲ್ಲೇ ಗುರುಕೃಪಾ ಸ್ಕೂಲ್ ಇದೆ, ನಿಂತ್ಕೊಂಡು ನೋಡ್ಬೋದು, ನಮ್ಮ ಲೇಔಟಿಂದನೇ ಕಾಣಿಸುತ್ತೆ. ಮತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇಲ್ಲಿ ನಿಮಗೆ ಒಂದು ಜಸ್ಟ್ 2-3 ಮಿನಿಟ್ಸ್ ವಾಕೇಬಲ್ ಇದೆ. ಮತ್ತು ಅದಾನಿ ಫುಡ್ ಲಾಜಿಸ್ಟಿಕ್ ಅಂತ ಒಂದು ಅದಾನಿ ಅವ್ರದ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ನಮ್ಮ ಲೇಔಟಲ್ಲೇ ನಿಂತ್ಕೊಂಡು ನೋಡ್ಬೋದು, ನಿಮ್ಗೆ ಕಾಣಿಸುತ್ತೆ. ಮತ್ತು ರೈಲ್ವೆ ಸ್ಟೇಷನ್ ನಿಮಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಮತ್ತು ಹೊಸದಾಗಿ ಮಾಲೂರು ಬಸ್ ಸ್ಟಾಪ್ ಕನ್ಸ್ಟ್ರಕ್ಷನ್ ಆಗ್ತಿರೋದು ನಿಮಗೆ ಜಸ್ಟ್ 800 ಮೀಟರ್ಸಲ್ಲಿದೆ. ಹಳೆ ಬಸ್ ಸ್ಟಾಪ್ ನಿಮಗೆ ಒಂದು 1 ಕಿಲೋಮೀಟರಲ್ಲಿದೆ. ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ನಿಮಗೆ ಅರೌಂಡ್ 1.5 to 2 ಕಿಲೋಮೀಟರ್ಸ್ ಒಳಗಡೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೀವು ಏನಕ್ಕೆ ಸೈಟ್ ತೊಗೋಬೇಕು ಅಂತ ಅಂದರೆ ಇಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇದೆ ಸರ್. ಡೆವಲಪ್ಮೆಂಟ್ ಹೇಗೆ ಅಂತ ಅಂದರೆ ಮೇನ್ ಡೆವಲಪ್ಮೆಂಟ್ ಏನಂತ ಅಂದರೆ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸರೌಂಡಿಂಗ್ ನಿಮಗೆ STRR ರಿಂಗ್ ರೋಡ್ ಇದೆ, ಮತ್ತು ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ ಕೂಡ ಇದೆ. ಆ್ಯಂಡ್ ಇನ್ನೊಂದು NH75 ಇಲ್ಲೇ ಒಟ್ಟಿಗೆ ನಿಮಗೆ ನಿಯರ್ ಬೈ ಆಗುತ್ತೆ. ಇನ್ನು ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹೇಗಿದೆ ಅಂತಂದರೆ ಇದು ಮಾಲೂರಲ್ಲೇ ನಮ್ಮ ಪ್ರಾಜೆಕ್ಟ್ ಇರೋದು, ಮಾಲೂರು ಸಿಟಿಯಲ್ಲೇ ಇರೋದು. ಸೊ ಮಾಲೂರು ಸಿಟಿಯಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲೊಂದು ಅರೌಂಡ್ 50 to 1 lakh ಎಂಪ್ಲಾಯ್ಮೆಂಟ್ ಇದೆ. ಇನ್ನು ನಮ್ಮ ಲೇಔಟಿಂದ ಒಂದು 10 ಕಿಲೋಮೀಟರ್ಸಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಲೇಔಟ್ ಇದೆ. ಸೊ ಅಲ್ಲಿ ಅರೌಂಡ್ 1.5 lakh ಎಂಪ್ಲಾಯ್ಮೆಂಟ್ ಇದೆ. ಇನ್ನು ವೇಮ್ಗಲ್ ಇಲ್ಲಿಂದ 20 ಕಿಲೋಮೀಟರ್ಸ್ ಆಗುತ್ತೆ. ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಒಳ್ಳೆ ಎಂಪ್ಲಾಯ್ಮೆಂಟ್ ಇದೆ. ಆ್ಯಂಡ್ ಒಳ್ಳೊಳ್ಳೆ ಕಂಪನೀಸ್ ಎಲ್ಲ ಇದ್ದಾವೆ. ಹೊಸೂರು ಕೂಡ ನಿಮಗೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆ್ಯಂಡ್ ಇನ್ನೊಂದು IT ಏನು ಕಡಿಮೆ ಇಲ್ಲ. ವೈಟ್ ಫೀಲ್ಡ್ ITPL ಇಲ್ಲಿಂದ ಜಸ್ಟ್ 40 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಈ ಎಲ್ಲ ಡೆವಲಪ್ಮೆಂಟ್ಸ್ ಇದೆ, ಎಲ್ಲ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಇದೆ. ನೀವು ನಮ್ಮ ಈ ಪ್ರಜಾ ಇನ್ಫಿನಿಟಿ ಎನ್ಕ್ಲೇವಲ್ಲಿ ಏನಾದರೂ ಸೈಟ್ ತೊಗೋಬೇಕು ಅಂತಂದರೆ ನಮ್ಮ ಆಫೀಸ್ ಬಂದು ಸಾಕಾರ್ ನಗರಲ್ಲಿದೆ. ನಮ್ಮ ಸಾಕಾರ್ ನಗರ ಆಫೀಸಿಗೆ ಬನ್ನಿ, ನಾವೆಲ್ಲ ಅವೈಲೇಬಲ್ ಇರ್ತೀವಿ. ಹಾಗೆ ನಮ್ಮ ವೆಬ್ಸೈಟ್ ಇದೆ prajaproperties.com. ಸೊ ಅಲ್ಲಿ ಕೂಡ ನಮ್ಮ ವೆಬ್ಸೈಟ್ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಾಟ್ಸಪ್ ಹಾಗೂ ಕಾಲ್ಸಲ್ಲಿ ನಾವು ಬಂದು ಡಿಸ್ಪ್ಲೇಯಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ಈ ನಂಬರ್ಗೆ ಕಾಲ್ ಮಾಡಿ. ಸೊ ನಾವು ಯಾವಾಗಲೂ ಕೂಡ ನಿಮ್ಮ ಒಂದು ಸೇವೆಗೆ ಅವೈಲೇಬಲ್ ಇರ್ತೀವಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಪ್ರಜಾ ಇನ್ಫಿನಿಟಿ ಲೇಔಟಲ್ಲಿ ಇದ್ದೀವಿ. ಸೊ ಈ ಲೇಔಟ್ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಇದ್ರೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಒದಗಿಸೋಕ್ಕೆ ಲೇಔಟ್ನ ಮಾಲೀಕರಾದಂಥ ರಾಮಕೃಷ್ಣ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು ಪರಿಚಯ ಸರ್? ನಮ್ಮ ಹೆಸರು ರಾಮಕೃಷ್ಣ ವಿ ಅಂತೇಳಿ, ಪ್ರಜಾ ಪ್ರಾಪರ್ಟೀಸ್ MD ಮಾತಾಡ್ತಾ ಇದ್ದೀನಿ. ಸರ್ ಎಷ್ಟು ವರ್ಷದಿಂದ ಇದನ್ನು ನಡೆಸ್ತಾ ಇದ್ದೀರಾ ಸರ್? ಮೇಡಮ್ 2016 ಪ್ರಜಾ ಪ್ರಾಪರ್ಟೀಸ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ. 16 ಆಲ್ಮೋಸ್ಟ್ 10 ಇಯರ್ಸ್ವರೆಗೂ ಪ್ರಾಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ 24 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ 25 ಪ್ರಾಜೆಕ್ಟ್ ಇವಾಗ ಲಾಂಚ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲಾಂಚ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ತುಂಬ ಕಸ್ಟಮರ್ ಆಲ್ಮೋಸ್ಟ್ 50%ವರೆಗೂ ಆಲ್ರೆಡಿ ಬುಕಿಂಗ್ಸ್ ಕೂಡ ಆಗಿದೆ ಈಗ. ಸರ್ ಇಲ್ಲಿ ಎಷ್ಟು ಲೇಔಟ್ಸ್ಗಳಿದ್ದಾವೆ ಸರ್? ಆಲ್ಮೋಸ್ಟ್ ಸರೌಂಡಿಂಗ್ ಇದೆಲ್ಲ ಸಿಟಿ ಮೇಡಮ್. ಇದು ಮಾಲೂರು ಸಿಟಿ ಒಳಗಡೆ ಇರ್ತಕ್ಕಂಥ ಪ್ರಾಪರ್ಟಿ, ಮಾಲೂರು ಟೌನ್ ಪ್ಲಾನಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ಪ್ರಾಪರ್ಟಿ ಆಗಿರೋದ್ರಿಂದ ಇದೆಲ್ಲ ಸಿಟಿ ಒಳಗಡೆ ಇರ್ತಕ್ಕಂಥ ಪ್ರಾಪರ್ಟಿ. ತುಂಬಾ ಸರೌಂಡಿಂಗ್ ಎಲ್ಲ ಫುಲ್ ರೆಡಿ ಟು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಏರಿಯಾ ಇದು. ಸರ್ ಇತ್ತೀಚೆಗೆ ನಾವು ನೋಡಿರೋ ಮಟ್ಟಕ್ಕೆ ಲ್ಯಾಂಡ್ ಅಂತ ಅಂದರೆ ನಮಗೆ ಇಲ್ಲಿಗಲ್ ಆಗಿ ನಡೆಸುವಂಥದ್ದು ಅಥವಾ ಮೋಸ ಹೋಗುವಂಥದ್ದು ನಾವು ತುಂಬ ದಿನನಿತ್ಯ ನೋಡ್ತಾ ಇರ್ತೀವಿ. ಸೊ ಇದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್, ನಿಮ್ಮ ಪ್ರಾಪರ್ಟಿಲಿ ನಿಮ್ಮಲ್ಲಿ ಪ್ರಾಪರ್ಟಿ ತೊಗೊಂಡ್ರೆ ಎಷ್ಟು ಸೇಫ್ ಆಗಿದೆ ಕಸ್ಟಮರ್ಸ್ಗೆ? ಯಾವ ಥರ ಒಂದು ಗ್ಯಾರಂಟಿಯನ್ನು ಕೊಡ್ತೀರಾ ಸರ್ ಒಂದು ಸೇಫ್ಟಿ ಬಗ್ಗೆ? ಸೇಫ್ಟಿ ಬಗ್ಗೆ ನಮ್ಮ ಕಂಪ್ನಿದಲ್ಲಿ ಮಾತಾಡೋಂಗಿಲ್ಲ ಮೇಡಮ್. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಯಾವುದೇ ಕಸ್ಟಮರ್ಸ್ಗೆ ಏನು ಇವತ್ತುವರೆಗೂ ಕೂಡ ಆಲ್ಮೋಸ್ಟ್ ಸಿನ್ಸ್ 10 ಇಯರ್ಸಿಂದ ಕೂಡ ಏನು ಪ್ರಾಬ್ಲಮ್ ಬರ್ದಿರಾನೆ ಎಲ್ಲ ಕಸ್ಟಮರ್ಗೂ ಆನ್ ಟೈಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಪ್ರಾಪರ್ಟಿನ ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದೀವಿ. ಬೇಕಾದರೆ ನೀವು ಗೂಗಲ್ ರಿವ್ಯೂಸ್ ಚೆಕ್ ಮಾಡ್ಕೋಬೋದು, ಬೇಕಾದರೆ ಯಾರಾದರೂ ಕೇಳ್ಕೊಬೋದು. ಪ್ರಾಪರ್ಟೀಸ್ ಏನಿದೆ ಗೂಗಲಲ್ಲಿ ಎಲ್ಲ ಕೂಡ ನಾವು ಹಾಕಿರ್ತೀವಿ, ವೆಬ್ಸೈಟ್ ಚೆಕ್ ಮಾಡ್ಕೋಬೋದು. ಇವತ್ತಿಂದ ನಾವು ಬುಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ 15 ಡೇಸ್ ಒಳಗಡೆ ನಿಮಗೆ 100% ಲೀಗಲ್ ಬರುತ್ತೆ. ಲೀಗಲ್ ಎಲ್ಲ ಚೆಕ್ ಮಾಡಿಕೊಂಡು ನಾವು ವೆರಿಫಿಕೇಷನ್ ಮಾಡಿರ್ತೀವಿ ಟೋಟಲ್ ಲ್ಯಾಂಡ್ಗೆ. ನಿಮಗೆ ಇಂಡಿವಿಜುವಲ್ ಫೈಲ್ ಕೊಡ್ತೀವಿ ಬುಕ್ ಮಾಡಿದ ತಕ್ಷಣ. ವಿತಿನ್ 15 ಡೇಸಲ್ಲಿ ನೀವು ಚೆಕ್ ಮಾಡ್ಕೊಂಡು ಆದಮೇಲೆ ಇಮಿಡಿಯೇಟ್ಲಿ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ರೆಡಿ ಟು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ಬಿಕಾಸ್ ಇದು ಲೀಗಲ್ ಯಾಕಿದೆ ಅಂತ ಹೇಳ್ತೀನಿ ಅಂತಂದರೆ ಇದು ಅಪ್ರೂವ್ಡ್ ಪ್ರಾಜೆಕ್ಟ್, ಮೇಜರ್ ಅಥಾರಿಟಿ ಅಪ್ರೂವ್ಡ್ ಆಗಿರ್ತಕ್ಕಂಥ BMRDA ಆಗಿ ಮಾಲೂರು ಪ್ಲ್ಯಾನ್ ಅಥಾರಿಟಿ ಆಗಿದೆ, MTB ಮಾಲೂರು ಟೌನ್ ಪ್ಲಾನಿಂಗ್ ಅಥಾರಿಟಿ ಆಗಿ ರೆರಾ ಅಪ್ರೂವ್ಡ್ ಸರ್ಟಿಫಿಕೇಟ್ ಇರ್ತಕ್ಕಂಥ ಪ್ರಾಪರ್ಟಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಲೀಗಲ್ ಇಶ್ಯೂ ಬರೋದೇ ಇಲ್ಲ. ಸರ್ ಹಾಗಿದ್ರೆ ನಮ್ಮಲ್ಲಿ ಈಗ ನಮ್ಮ ವಿಡಿಯೋ ನೋಡಿನೋ ಅಥವಾ ನಿಮ್ಮ ಕಸ್ಟಮರ್ಸ್ ಎಲ್ಲೇ ತಗೊಂಡು ಹೋಗಿ ಆ ಫೈಲ್ನ ಎಲ್ಲೇ ತಗೊಂಡೋಗಿ ಚೆಕ್ ಮಾಡಿಸಿದ್ರು ಸೊ ಗ್ಯಾರಂಟಿ ಇರುತ್ತಾ ಸರ್? ಆ್ಯಕ್ಚುಲಿ ನಾವೇನು ಹೇಳ್ತೀವಿ ಅಂತಂದ್ರೆ ನಾವು ಚೆಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಕೂತ್ಕೋಬಾರ್ದು. ಯಾಕಂತಂದರೆ ಇಲ್ಲಿ ನಾವು ಇಂಪಾರ್ಟೆಂಟ್ ಅಲ್ಲ. ಯಾವುದೇ ಪ್ರಾಜೆಕ್ಟಲ್ಲಿ ನೀವು ತೊಗೊಳ್ಬೇಕು ಅಂತಂದ್ರೂ ಕೂಡ ನಾವು ಎಲ್ಲ ಚೆಕ್ ಮಾಡಿನೇ ತೊಗೊಂಡಿರ್ತೀವಿ. ಬಟ್ ನಿಮ್ಮ ಕನ್ಫರ್ಮೇಷನ್ಸ್ಗೆ ನಾವು ಲೀಗಲ್ ಕೊಡ್ತೀವಿ. ಅದಕ್ಕಂತಾನೆ 15 ಡೇಸ್ ಟೈಮ್ ಕೊಡ್ತೀವಿ. ವೆರಿಫಿಕೇಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೀವು ನಮ್ಮ ಮೇಲೆ ಬಿಲೀವ್ ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ. ಡಾಕ್ಯುಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ಪ್ರಾಪರ್ಟಿಗೆ.
ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿ ನೀವು ಚೆಕ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಬರಬೇಕು. ಅದಾದಮೇಲೆ ಬಂದು ಬುಕ್ ಮಾಡ್ಕೊಳ್ಳಿ, ಬೇಕಾದ್ರೆ ಅಗ್ರಿಮೆಂಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದರ್ವೈಸ್ ನೀವು ಚೆಕ್ ಮಾಡಿದಿರೋನೇ ನಾನು ನನ್ನ ಮೇಲೆ ಬಿಲೀವ್ ಮಾಡ್ಕೊಂಡು ಬರ್ತೀನಿ ಅಂತಂದರೆ ಐ ಕ್ಯಾಂಟ್ ಎಕ್ಸ್ಪೆಕ್ಟಿಂಗ್ ದಟ್. ಹಾಗಾಗಿ ನೀವೆಲ್ಲ ಕೂಡ ಚೆಕ್ ಮಾಡ್ಕೊಂಡು ಆದಮೇಲೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದು ನಮ್ಮ ಕಂಪನಿಯಿಂದ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಸೆಟಪ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಬಿಡ್ತೀವಿ. ಸರ್ ಇವಾಗ ಇದು ನಿಮ್ದು 25th ಬ್ಯಾಚ್ ಅಂತ ಹೇಳಿದ್ರಿ. ಸೊ ಬೇರೆ ಎಲ್ಲೆಲ್ಲೆಲ್ಲ ಇದನ್ನ ಪ್ರಾಜೆಕ್ಟ್ ಮಾಡಿದ್ದೀರಾ? ಆಲ್ಮೋಸ್ಟ್ ಸುಮಾರು ಕಡೆ ಬೆಂಗಳೂರಲ್ಲಿ ಸುಮಾರು ಕಡೆ ಮಾಡಿದ್ದೀವಿ. ನಾರ್ತ್ ಬೆಂಗಳೂರಲ್ಲಿ ಅಂತಂದರೆ ದೇವನಹಳ್ಳಿ ಮಾಡಿದ್ದೀವಿ. ವೆಸ್ಟ್ ಬೆಂಗಳೂರಲ್ಲಿ ನೆಲಮಂಗಲ ಕಡೆ ಪ್ರಾಜೆಕ್ಟ್ ಮಾಡಿದ್ದೀವಿ. ಗುಡೆಮನಹಳ್ಳಿ ಹ್ಯಾಂಡ್ ಪೋಸ್ಟ್ 40 ಎಕರೆ ಮಾಡಿದ್ದೀವಿ. ಆ್ಯಂಡ್ ಯಲಂಕದಲ್ಲಿ ಮಾಡಿದ್ದೀವಿ. ಆ್ಯಂಡ್ ದೇವನಹಳ್ಳಿ, ಯಲಂಕ, ಈ ಕಡೆ ಬಾಗ್ಲೂರು ಮಾಡಿದ್ದೀವಿ. ಇವಾಗ ಬಾಗ್ಲೂರಲ್ಲಿ ಪ್ರಾಜೆಕ್ಟ್ ರನ್ನಿಂಗಲ್ಲಿದೆ. ಆ್ಯಂಡ್ ಕೋಲಾರಲ್ಲಿ ಮಾಡಿದ್ದೀವಿ, ವೇಮ್ಗಲಲ್ಲಿ ಮಾಡಿದ್ದೀವಿ. ತುಂಬ ಕಡೆ ಆಲ್ಮೋಸ್ಟ್ 24-25 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಸರ್ ಇವಾಗ ನೀವು ಹೇಳಿದ್ರಿ ದೇವನಹಳ್ಳಿ ಅಲ್ಲೆಲ್ಲ ಮಾಡಿದೀವಿ ಅಂತ, ಅದೆಲ್ಲ ನಮಗೆ ಗೊತ್ತಿದೆ, ಒಂದು ಏರ್ಪೋರ್ಟ್ ಏರಿಯಾ. ಸೊ ಹಾಗಿದ್ದಾಗ ಈ ಏರಿಯಾ ಸರ್ಟನ್ಲಿ ಮಾಲೂರ್ನೇ ನೀವು ಯಾಕೆ ಚೂಸ್ ಮಾಡಿದ್ರಿ? ಇಲ್ಲಿ ಬರುವಂಥ ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಬರುವಂಥ ಗ್ರಾಹಕರಾಗಿರ್ಬೋದು, ಸೊ ಎಷ್ಟು ಬೆನಿಫಿಟ್ಸ್ ಇದೆ ಸರ್ ಮಾಲೂರಲ್ಲಿ ತಗೊಂಡ್ರೆ? ಆ್ಯಕ್ಚುಲಿ ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಅಲ್ಲಿ ಎಲ್ಲ ಕೂಡ ತುಂಬ ಕಾಸ್ಟ್ ಆಗಿಬಿಟ್ಟಿದೆ, ತುಂಬ ಟ್ರಾಫಿಕ್ ಕ್ರೌಡ್ ಆಗಿಬಿಟ್ಟಿದೆ. ಇವಾಗ ಬೆಂಗಳೂರಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ ಅಂತಂದಾಗ ಎಲ್ಲ ಕೂಡ ಸ್ಯಾಟಲೈಟ್ ಟೌನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. STRR ಅಂತ ಕರೀತಾರೆ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ಸ್ ಎಲ್ಲ ಕೂಡ. ಮಾಲೂರಲ್ಲಿ ಒಂದು ರಿಂಗ್ ರೋಡ್ ಬರ್ತಿದೆ, ಈಗ ಆಲ್ರೆಡಿ ದೇವನಹಳ್ಳಿದಲ್ಲಿ ಒಂದು ರಿಂಗ್ ರೋಡ್ ಆಗಿದೆ, ನೆಲಮಂಗಲ ಆಗಿದೆ ದಾಬಸ್ಪೇಟೆ ಹತ್ರ, ಆ್ಯಂಡ್ ಮಾಗಲಿ ಆಗಿದೆ, ಬಿಡದಿ ಆಗಿದೆ. ಅದೇ ಥರನೇ ಇಲ್ಲೆಲ್ಲ ಕೂಡ ಮಾಲೂರು ಸಿಟಿ ವೆರಿ ಕ್ಲೋಸ್ ಟು ದಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹತ್ರ ಇರೋದ್ರಿಂದ, ಆ್ಯಂಡ್ ವೈಟ್ ಫೀಲ್ಡ್ಗೂ ಹತ್ರ ಇರೋದ್ರಿಂದ, ಹೊಸಕೋಟೆಗಾಗಲಿ ಕೋಲಾರ್ಗಾಗಲಿ ಎಲ್ಲ ಕೂಡ ಇನ್ ಬಿಟ್ವೀನ್ ಸೆಂಟ್ರ್ ಪಾಯಿಂಟ್ ಇದು. ಇವಾಗ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಅಂತ ಕೂಡ ಬಂದಿದೆ. ಈ ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ಕೂಡ ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಇಲ್ಲಿ ತೊಗೊಂಡ್ರೆ. ಹಾಗಾಗಿನೇ ಇಲ್ಲಿ ಚೂಸ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ ಇದು. ಸರ್ ಈಗ ಸ್ಕ್ವೇರ್ ಫೀಟ್ ನೋಡೋದಾದ್ರೆ ಈಗ ಅದರ್ಸ್ ಕಂಪನಿಗೆ ಕಂಪೇರ್ ಮಾಡಿದಾಗ ಸೊ ನಿಮ್ಮಲ್ಲಿ ಏನು ಬೆನಿಫಿಟ್ಸ್ ಇದೆ, ಹಾಗೆ ಎಷ್ಟು ಡಿಫ್ರೆನ್ಸ್ ಇದೆ? ಡೆಫಿನೆಟ್ಲಿ ಮೇಡಮ್, ಇದು ನಾವು ರೆರಾ ಅಪ್ರೂವ್ಡ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ. ತುಂಬ ಡೆವಲಪ್ಮೆಂಟು, ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ಸ್ ಅಂದರೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಎಲ್ಲ ಕೊಟ್ಟಿದ್ದೀವಿ. ಲೈಕ್ ಏನಂತಂದರೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಕೊಟ್ಟಿದ್ದೀವಿ, CC ರೋಡ್ ಮಾಡಿದ್ದೀವಿ, ಸಫಿಷಿಯೆಂಟ್ ಪಾರ್ಕ್ ಮಾಡಿದ್ದೀವಿ, ಆ್ಯಂಡ್ ವಾಟರ್ ಕನೆಕ್ಷನ್ಸ್ ಇದೆ, ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್, ರೆಡಿ ಟು ಕನ್ಸ್ಟ್ರಕ್ಷನ್. ಇಮಿಡಿಯೇಟಾಗಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು ಇಲ್ಲಿ. ಹಾಗಾಗಿ ಸಿಟಿ ಒಳಗಡೆ ಇರತಕ್ಕಂಥದ್ರಿಂದ ರೇಟಲ್ಲಿ ಕೂಡ ನಾವು ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ. ಈಗ ನ್ಯೂಲಿ ಲಾಂಚಿಂಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಎಲ್ಲ ಕಸ್ಟಮರ್ಗೂ ಕೂಡ ಆಲ್ಮೋಸ್ಟ್ 25 ಫಸ್ಟ್ ಬುಕಿಂಗ್ 25 ಬುಕಿಂಗ್ ಆಗಿರ್ತಕ್ಕಂಥ ಕಸ್ಟಮರ್ಸ್ಗೆಲ್ಲ ಕೂಡ 1 lakh rupeesವರೆಗೂ ರಿಜಿಸ್ಟ್ರೇಷನ್ ಕಾಸ್ಟಲ್ಲಿ ಫ್ರೀ ಕೊಡ್ತಾ ಇದ್ದೀವಿ. ಅದು ಆಲ್ಮೋಸ್ಟ್ ಆಗೋಗಿದೆ. 25 ಕಸ್ಟಮರ್ಸ್ ಆಲ್ಮೋಸ್ಟ್ ಆಗಿದೆ. 20 ಕಸ್ಟಮರ್ವರೆಗೂ ಆಗಿದೆ. ಇನ್ನು 5 ಸೈಟ್ಸ್ ಇದೆ, ಅವೈಲೇಬಲ್ ಇದೆ. ವಿತಿನ್ 2 to 3 ಡೇಸಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಸರಿ, ಇಲ್ಲಿ ಒಟ್ಟು ಎಷ್ಟು ಲೇಔಟ್ಗಳಿದಾವೆ ಸರ್? ಈ ಸರೌಂಡಿಂಗ್ಸ್ ಎಲ್ಲ ಸಿಟಿ ಆಗಿರೋದ್ರಿಂದ ಸರೌಂಡಿಂಗ್ಸ್ ಈ ಪ್ರಾಪರ್ಟಿ ಇಲ್ಲಿ ಸೈಟ್ 81 ಸೈಟ್ ಮಾಡಿದೀವಿ. 4 acres 30 ಗುಂಟಾಸ್ ಅಲ್ಲಿ ಮಾಡಿರ್ತಕ್ಕಂಥ ಪ್ರಾಪರ್ಟಿ 81 ಸೈಟ್ಸ್ ಇದೆ ಮೇಡಮ್. ಸರ್ ಇವಾಗ ಅಂದ್ರೆ ಈಗ ನಾರ್ಮಲಿ ಒಂದು ಮನೆ ಕಟ್ತೀವಿ ಅಂದ್ರೆ ನಾವು ತುಂಬಾ ಯೋಚನೆ ಮಾಡ್ತೀವಿ. ಈಗ ನೀವು ಹೇಳಿದ್ರು ನೀರ್ ಸಪ್ಲೈ, ಕರೆಂಟ್ ಸಪ್ಲೈ ಇದೆ ಅಂತ. ಅದರ್ವೈಸ್ ನೋಡಿದ್ರೆ ಸ್ಕೂಲ್ ಆಗಿರ್ಬೋದು, ಸ್ವಲ್ಪ ಮಾರ್ಕೆಟ್ ಎಲ್ಲ ನಿಯರೆಸ್ಟ್ ಇರುವಂತ ಜಾಗಗಳನ್ನ ತುಂಬಾ ಜನ ಹುಡುಕ್ತಾರೆ, ಅಂದ್ರೆ ಕಾಲ್ ಬುಡ್ದಲ್ಲೇ ಇರಬೇಕು ಅಂತ. ಸೊ ಇಲ್ಲಿ ಬಂದ್ರೆ ಯಾವ್ಯಾವ ತರ ಇದೆ ಸರ್? ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಥವಾ ಮುಂಚೆ ಒಂದು ಪ್ಲಾನ್ ಹಾಕೊಂಡಿರ್ತೀರಾ? ಇಲ್ಲಿ ಆಕ್ಚುಲಿ ಸಿಟಿ ಒಳಗಡೆ ಪ್ರಾಪರ್ಟಿ ಆಗಿರೋದ್ರಿಂದ ಮಾಲೂರು ಟೌನ್ ಪ್ಲಾನಿಂಗ್ ಅಥಾರಿಟಿ ಇದೆ, ಮುನ್ಸಿಪಲ್ ಕಾರ್ಪೊರೇಷನ್ ಒಳಗಡೆ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಹಾಗಾಗಿ ಸರೌಂಡಿಂಗ್ಸ್ ಎಲ್ಲ ಕೂಡ ಫುಲ್ ಡೆವಲಪ್ಮೆಂಟ್ ಆಗೋಗ್ಬಿಟ್ಟಿದೆ. ಇನ್ನು ವಿತಿನ್ 3 to 300 meters ಇಂದ 400 meters ಅಲ್ಲಿ ಬಸ್ ಸ್ಟಾಪ್ ಇದೆ. ಜಸ್ಟ್ ಸೂಪರ್ ಮಾರ್ಕೆಟಸ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಬ್ಯಾಕ್ ಸೈಡ್ ಡಿಗ್ರಿ ಕಾಲೇಜ್ ಇದೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ ಇದೆ. ತುಂಬಾನೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ. ಯಾವುದೇ ರೀತಿ ಅಂತ ಇಲ್ಲ, ಸಿಟಿ ಒಳಗಡೆ ಪ್ರಾಪರ್ಟಿ ಆಗಿರೋದ್ರಿಂದ ತುಂಬಾ ವೆರಿ ಕ್ಲೋಸ್ ಟು ದಿ 500 meters ಅಲ್ಲಿ ಎಲ್ಲ ಇದೆ. ಸರ್ ಇವಾಗ ನೀವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ, ನಮಗೂ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಈಗ ಪರ್ಚೇಸ್ ಮಾಡಿದ್ರೆ ಇಲ್ಲಿ ಲೇಔಟ್ ಒಳಗಡೆ ಏನೇನೆಲ್ಲ ಸಿಗುತ್ತೆ ಬರುವಂತವರಿಗೆ? ಅಲ್ಲ, ಎಲ್ಲ ಫೆಸಿಲಿಟೀಸ್ ಇದೆ ಮೇಡಮ್. ಇವಾಗ ಮನೆ ಕಟ್ಟಕ್ಕೆ ಏನೇನು ಮೂಲ ಸೌಕರ್ಯ ಏನು ಬೇಕು, ವಾಟರ್ ಕನೆಕ್ಷನ್ಸ್ ರೆಡಿ ಇದೆ, ಎಲೆಕ್ಟ್ರಿಸಿಟಿ ರೆಡಿ ಇದೆ, ಇನ್ನು ರೋಡ್ಸು ಸಫಿಷಿಯೆಂಟ್ ಆಗಿ ಮಾಡಿದೀವಿ, ಎಲ್ಲ ಡೆವಲಪ್ಮೆಂಟ್ಸ್ ಮಾಡ್ಬಿಟ್ಟಿದೀವಿ. ರೆಡಿ ಟು ಕನ್ಸ್ಟ್ರಕ್ಷನ್. ಇಮಿಡಿಯೇಟಾಗಿ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ವಿತಿನ್ 4 years ಒಳಗಡೆ ಆಲ್ಮೋಸ್ಟ್ ಕಂಪನಿ ಕಡೆಯಿಂದ ಬೈಬ್ಯಾಕ್ ಸ್ಕೀಮ್ ಕೂಡ ಇದೆ. 4 years ಅಲ್ಲಿ ನಾನು ಮಾಡ್ತೀನಿ ಅಂತಂದ್ರೂ ಕೂಡ ನಾವೇ ಬೆನಿಫಿಟ್ ಮಾಡ್ಕೊಡ್ತೀವಿ, ನಾವೇ ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ 4 years ಡಬಲ್ ಸಿಗೋ ಚಾನ್ಸಸ್ ಇದೆ ಇಲ್ಲಿ. ಈಗ ನಮಗೆ ಇಲ್ಲಿ ಬೇಡ, ಬೇರೆ ಎಲ್ಲ ತಗೋಬೇಕು ಇನ್ 4 years ಅಂತ ಅನ್ನಿಸ್ದಾಗ ಸೊ ನೀವು ಅದನ್ನ ರೀಸೇಲ್ ಮಾಡ್ಕೊಡ್ತೀವಿ. ಇದು ರೀಸೇಲ್ ಕೂಡ ಮಾಡ್ಕೊಡ್ತೀವಿ ನಾವೇನು, ಯಾಕಂದ್ರೆ ನಮ್ಮ ಡ್ಯೂಟಿ ಅದೇನೆ. ನಮ್ಮ ಕಂಪನಿಯಿಂದ ನಿಮ್ಗೆ ಸೈಟ್ ಕಸ್ಟಮರ್ ಸಿಕ್ಕಿಲ್ಲ ಅಂದ್ರೆ ನಮ್ಮ ಹತ್ರ ಡೈಲಿ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಸೈಟ್ ಪ್ರಾಪರ್ಟಿ ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಕೊಡ್ಬೇಕು ಅಂದ್ರೆ ನಾವು ರೆಡಿ ಇರ್ತೀವಿ.
ಸರ್ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡ್ತಾ ಇದ್ದೀರಾ, ಹಂಗಂದ್ಮೇಲೆ ಇದೊಂದು ಕ್ವಶನ್ನು. ಈಗ ನಾರ್ಮಲಿ ಮನೆ ಕಟ್ಟೋದು ಎಲ್ರಿಗೂ ಅದೊಂದು ಕನಸಾಗಿ ಇರುತ್ತೆ. ಸೊ ನಿಮ್ಮಲ್ಲಿ ಆ ಆಪ್ಷನ್ ಕೂಡ ಇದೆಯಾ, ಏನಾದ್ರು ಡಿಸೈನಿಂಗ್ ಏನಾದ್ರು ಕೊಡೋದು? ಆಕ್ಚುಲಿ ಕನ್ಸ್ಟ್ರಕ್ಷನ್ ಕೂಡ ನಾವೇ ಮಾಡ್ಕೊಡ್ತೀವಿ. ನೀವು ನಮ್ದೇ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ, ನೋ ಪ್ರಾಬ್ಲಮ್. ಅದಕ್ಕೆಲ್ಲ ಕೂಡ ನಾವು ಸಪೋರ್ಟ್ ಕೊಡ್ತೀವಿ. ವಿಲ್ ಟೇಕ್ ಕೇರ್ ದಟ್. ವಾವ್. ಸೊ ನೋಡಿದ್ರಲ್ಲ, ಪ್ರಜಾ ಇನ್ಫೆಂಟಿಗೆ ಬಂದರೆ ಎಲ್ಲದೂ ಕೂಡ ಸಿಗುತ್ತೆ, ಸೈಟ್ ಸಿಗುತ್ತೆ. ಸೊ ಮನೇನೂ ಕೂಡ ನಿಮಗೆ ಯಾವ ಕನ್ಫ್ಯೂಸಸ್ ಇದ್ರೂ ಕೂಡ ಅವರೇ ನಿಮಗೆ ಗೈಡ್ ಮಾಡ್ತಾರೆ. ಇಲ್ಲಪ್ಪ ನನಗೆ ಈ ಜಾಗ ಬೇಡ, ನಾನು ಮಾರಬೇಕು ಅಂದರು ಇನ್ನು 4 years ಬಿಟ್ಟರೆ ಅವರು ಕೂಡ ನಿಮಗೆ ಆ ಜಾಗನ ಒಂದು ಒಳ್ಳೆ ರೇಟಿಗೆ ನಿಮಗೆ ತಕ್ಕಂಥ ಬಜೆಟ್ಟಿಗೆ ಮಾರಿ ಕೊಡ್ತಾರೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಬೇಕು ಅಂದರೆ ನೀವು ಪ್ರಜಾ ಇನ್ಫೈಟಿನ ಕಾಂಟ್ಯಾಕ್ಟ್ ಮಾಡಬೇಕು. ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಸರ್ ಹೇಳ್ತಾರೆ, ಕೇಳಿ. ಪ್ರಜಾ ಇನ್ಫಿನಿಟಿ ಎನ್ಕ್ಲೇವ್ ಇರ್ತಕ್ಕಂಥ ಪ್ರಾಜೆಕ್ಟ್ ನೇಮ್ ಇದು. ಪ್ರಜಾ ಪ್ರಾಪರ್ಟೀಸ್ ಅನ್ನೋದು ಹೆಡ್ ಆಫೀಸ್ ಬಂದ್ಬಿಟ್ಟು ಸಹಕಾರ ನಗರದಲ್ಲಿದೆ. ನೀವು ಹೈವೇ ನಂಬರ್ ಇರುತ್ತೆ 9535251967ಗೆ ನೀವು ಕಾಲ್ ಮಾಡಿದ್ರೆ ಸಾಕು. ನಮ್ಮ ಕಸ್ಟಮರ್ ಕೇರ್ ಅವರು ನಿಮಗೆ ಎಲ್ಲ ಕೂಡ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಗೈಡ್ ಮಾಡ್ತಾರೆ. ಸೊ ನೋಡಿದ್ರಲ್ಲ ಅವ್ರನ್ನ ಹೇಗೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಅವರ ಹೆಡ್ ಆಫೀಸ್ ಸಹಕಾರ ನಗರದಲ್ಲಿದೆ. ಸೊ ನೀವು ಅಲ್ಲೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ಗೂಗಲಿಗೆ ಹೋದರೆ ಅವರ ಕಸ್ಟಮರ್ ಕೇರ್ ನಂಬರ್ ಕೂಡ ಸಿಗುತ್ತೆ, ಅಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಚಾನಲ್ನಲ್ಲೂ ಕೂಡ ಅವರ ಕಾಂಟ್ಯಾಕ್ಟ್ ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರಜಾ ಇನ್ಫೈಟಿಯ ಒನ್ ಆಫ್ ದ ಡೈರೆಕ್ಟರ್ ಆಗಿರುವಂಥ ರತನ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಲೇಔಟ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಸರ್ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ? ನಾನು ಆ್ಯಕ್ಚುಲಿ 2 yearsಯಿಂದ ಇದ್ದೀನಿ ಆ್ಯಕ್ಚುಲಿ ಪ್ರಜಾ ಪ್ರಾಪರ್ಟೀಸ್ ಜೊತೆ. ಸೊ ಇದು ಬಂದ್ಬಿಟ್ಟು ನಮ್ಮದು ಸೆಕೆಂಡ್ ಪ್ರಾಜೆಕ್ಟ್ ಅವ್ರ ಜೊತೆ ಮಾಡ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಮಾಲೂರ್ ಟೌನ್ಗೆ ಅಟ್ಯಾಚ್ಡ್ ಇದೆ. ಸೊ ಟೋಟಲಿ 81 ಪ್ಲಾಟ್ಸ್ ಇದೆ, 4.5 acres ಇದೆ ಇದು. ಓಕೆ ಸರ್, ಈ ಥರದೊಂದು ಪ್ರಾಜೆಕ್ಟ್ ಮಾಡಬೇಕು, ಈ ಥರ ಲೇಔಟ್ ಪ್ರಾಜೆಕ್ಟ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಸೊ ಈಗ ಬೇಸಿಕಲಿ ಏನಾಗುತ್ತೆ ಅಂದರೆ ಇವಾಗ ಬ್ಯಾಂಗ್ಳೂರಲ್ಲಿ ಇವಾಗ ಏನಂದರೆ ಒಂದು ಸೈಟ್ ತೊಗೊಳ್ಳೋದೇ ಒಂದು ದೊಡ್ಡ ವಿಷಯ ಆ್ಯಕ್ಚುಲಿ. ಅದರಲ್ಲೂ ಇವಾಗ ಏನಾಗ್ತಿದೆ ಅಂದರೆ ಬ್ಯಾಂಗ್ಳೂರು ಸೆಂಟ್ರಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲ ಲ್ಯಾಂಡ್ಸ್ ಎಲ್ಲ ಆಲ್ಮೋಸ್ಟ್ ಫಿಲ್ ಆಗಿಬಿಟ್ಟಿದೆ. ಸೊ ಸೈಟ್ ಸಿಗೋದು ಕಷ್ಟ. ಸಿಕ್ಕಿದ್ರು ಕೂಡ ಎಲ್ಲ ಮೋರ್ ದೆನ್ 10,000 ಪ್ಲಸ್ಸೇ ಕೊಡಬೇಕು ಆ್ಯಕ್ಚುಲಿ. 10,000 ಪ್ಲಸ್ ಅಥವಾ 15,000 ಪ್ಲಸ್ ಕೊಟ್ಟರೆ ನಮಗೆ ಒಳ್ಳೆ ಏರಿಯಾದಲ್ಲಿ ಸಿಗೋದು. ಆಮೇಲೆ ಮೇಜರ್ ಪ್ರಾಬ್ಲಮ್ ಏನಂದರೆ ಈಗಿನ ಕಾಲದಲ್ಲಿ ಸೈಟ್ ತೊಗೊಳ್ಳೋದು ಪ್ರಾಬ್ಲಮ್ ಅಲ್ಲ, ಬಟ್ ಏನಾಗುತ್ತೆ ಅಂದರೆ ಲೀಗಲ್ ಆಗಿರೋದು ತೊಗೊಳ್ಳೋದು ತುಂಬ ಮುಖ್ಯ ಆ್ಯಕ್ಚುಲಿ. ಎಲ್ಲೇ ಹೋದ್ರೂ ಇವಾಗ 1,000 ರೂಪಾಯಿಗೆ ಬಯಪ ಅಪ್ರೂವಲ್ ಕೊಡ್ತೀನಿ ಅಂತಾರೆ, 500 rupeesಗೆ ಆ ಸೈಟ್ ಕೊಡ್ತೀನಿ ಈ ಸೈಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ನಾನು ಬೇಸಿಕಲಿ ಏನಕ್ಕೆ ಇನ್ಫಿನಿಟಿ ಎನ್ಕ್ಲೇವ್ ನೀವು ತೊಗೋಬೇಕು ಅಂತ ಹೇಳ್ತೀನಿ ಅಂತಂದರೆ 100% ಲೀಗಲ್ ಆಗಿರುವಂಥ ಇದು ಲೇಔಟ್ ಇದೆ ಆ್ಯಕ್ಚುಲಿ. ಸೊ ಏನಾಗಿದೆ, ನೀವು ನಮ್ಮತ್ತೆ ನಂಬೋದೇನು ಬೇಡ, ನೀವು ಏನಂದರೆ ಲೀಗಲ್ ತೊಗೋಬೋದು. ಎಲ್ಲರೂ ಕೂಡ ಲೀಗಲ್ ತೊಗೊಂಡು ಲೀಗಲ್ 100% ಬಂದಮೇಲೆ ನೀವು ನಮ್ಮ ಹತ್ರ ಸೈಟ್ನ ಬುಕ್ ಮಾಡ್ಬೋದು. ಸೊ ಇದೇನಂದರೆ ಮಾಲೂರ್ ಟೌನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿದೆ. ಪ್ಲಸ್ ಏನಂದರೆ ಒಳ್ಳೆ ಎಲ್ಲ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇದೆ, CC ರೋಡ್ಸ್ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ, ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇದೆ. ಸೊ ರೆಡಿ ಟು ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. 100% ಲೀಗಲ್ ಅಂತ ಹೇಳ್ಬೋದು. ಆಮೇಲೆ ಪ್ಲಸ್ ಒಳ್ಳೆ ಪ್ರೈಸಿಗೆ ಕೂಡ ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ. ಆ್ಯಕ್ಚುಲಿ ನಮಗೆ ಹಳ್ಳಿ ಕಡೆಯಲ್ಲಿ ನಮಗೆ ನೀರು ಪ್ರಾಬ್ಲಮ್ ಅನ್ನೋದು ಇರಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಬೆಂಗಳೂರು ಸಿಟಿಲಿ ನಾವು ನೀರಿನ ಸಮಸ್ಯೆನ ಸಾಕಷ್ಟು ನೋಡ್ತಾ ಇದ್ದೀವಿ. ಗೌರ್ಮೆಂಟು ಟ್ಯಾಂಕಿಂದ ಸಪ್ಲೈ ಮಾಡೋದಿರ್ಬೋದು, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಇಲ್ಲಿ ಬಂದರೆ ಈಗ ತುಂಬ ಜನಕ್ಕೆ ಸಿಟಿಯಿಂದ ಔಟ್ಸ್ಕರ್ಟ್ಸಲ್ಲಿ ಮನೆ ಮಾಡ್ಕೋಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಸೊ ಇಲ್ಲಿ ಬಂದರೆ ಯಾವುದೇ ರೀತಿಯ ನೀರಿನ ಸಮಸ್ಯೆ ಇರಲ್ವಾ? ನೀರಿನ ಸಮಸ್ಯೆ 100% ಇಲ್ಲ ಆ್ಯಕ್ಚುಲಿ. ಯಾಕಂದರೆ ನಾವಿಲ್ಲಿ ಅಪ್ರೂವಲ್ ತೊಗೊಂಡು ಮಾಡಿರೋದ್ರಿಂದ ಎಲ್ಲ ಫೆಸಿಲಿಟೀಸ್ ಇದ್ರೇ ಅವ್ರು ಅಪ್ರೂವಲ್ ಕೊಡೋದು ಆ್ಯಕ್ಚುಲಿ. ಇಲ್ಲಾಂದರೆ ನಮಗೆ ಅಥಾರಿಟಿ ಅವರು ಅಪ್ರೂವಲ್ ಕೊಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ 2 to 3 ಬೋರ್ವೆಲ್ಸ್ ಇದೆ ಆಲ್ರೆಡಿ ಸೊ ಲೇಔಟಲ್ಲಿ. ಸೊ ಆಮೇಲೆ ನೆಕ್ಸ್ಟ್ ನೀವು ಮನೆ ಕನ್ಸ್ಟ್ರಕ್ಷನ್ ಆದಮೇಲೂ ಕೂಡ ಲೋಕಲ್ ಅಥಾರಿಟಿ ಯಾರಿದ್ದಾರೆ ಅವರು ನಿಮಗೆ ವಾಟರ್ ಸಪ್ಲೈ ಕೂಡ ಕೊಡ್ತಾರೆ. ಸೊ ಇದು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ. ಸೊ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇಲ್ಲಿ, ಏನು ಇಲ್ಲ ಅಂತ ಏನೂ ಇಲ್ಲ ಆ್ಯಕ್ಚುಲಿ. ಹಾಗಿದ್ರೆ ಇಲ್ಲಿ ಯಾವುದೇ ರೀತಿಯ ಇಲ್ಲಿಗಲ್ ಅಂದರೆ ಈಗ ಕೆಲವರು ಮೋಸ ಹೋಗುವಂಥದ್ದು ತುಂಬ ವಿಷಯಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಬಂದರೆ ಇದು ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ವಾ ಸರ್ ಕಸ್ಟಮರ್ಸ್ಗೆ? ಅದೇ ಇವಾಗ ನಮ್ಮ ಲೇಔಟ್ ಬಗ್ಗೆ ನಾನು ಹೇಳಬೇಕು ಅಂದರೆ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ. 100% ನಾನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಪ್ಲಸ್ ಏನಂದರೆ ನಮ್ಮತ್ತೆ ನಂಬೋದೇನು ಬೇಕಾಗಿಲ್ಲ. ನಾಗಲೇ ಹೇಳ್ದಂಗೆ ನೀವೇ ಲೀಗಲ್ ತೊಗೊಳ್ಳಿ ಆ್ಯಕ್ಚುಲಿ. ಒಂದಲ್ಲ 2 ಲಾಯರ್ ಹತ್ರ ತೋರಿಸಿ ಲೀಗಲ್ ವೆರಿಫಿಕೇಶನ್ ತೊಗೊಳ್ಳಿ. 100% ಓಕೆ ಅಂತ ಬಂದಮೇಲೆ ನೀವು ಪ್ರೊಸೀಡ್ ಆಗಿ, ನೋ ಪ್ರಾಬ್ಲಮ್. ಸರ್ ಇವಾಗ ಕೆಲವ್ರಿಗೆ ಸಿಟಿ ಲೈಫ್ ಇಷ್ಟ ಇರುತ್ತೆ, ಬಟ್ ಜಾಗ ತಗೊಂಡು ಮನೆ ಮಾಡಿ ಬಾಡಿಗೆ ಕೊಡಬೇಕು ಅನ್ನೋದು ಕೆಲವರಿಗೆ ಇರುತ್ತೆ. ಅಂದರೆ ಅದು ಒನ್ ಆಫ್ ವೇ, ಇನ್ವೆಸ್ಟ್ಮೆಂಟ್ ಇಲ್ದಿರೋ ಬಿಸ್ನೆಸ್. ನೀವು ಒಂದ್ಸಲ ಮನೆ ಕಟ್ಟಿದ್ರೆ ಸೊ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಿಲ್ಲ. ನಮ್ಮ ಬೇರೆ ಎಲ್ಲ ಬಿಸ್ನೆಸ್ಗೂ ಪದೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕು. ಈಗ ಪ್ರಾವಿಷನ್ ಸ್ಟೋರ್ ನಡೆಸ್ತೀವಿ ಅಂದರೆ ಅದಕ್ಕೆ ಪದೇ ಐಟಮ್ಸ್ ಹಾಕ್ತಾ ಇರಬೇಕು. ಬಟ್ ಮನೆ ಹಂಗಲ್ಲ, ನಿಮಗೆ ಒಂದ್ಸಲ ಕಟ್ಟಿದ್ರೆ ಮುಗೀತು. ಸೊ ಇಲ್ಲಿ ಮನೆ ಕಟ್ಟಿದ್ರೆ ಈಗ ರೆಂಟಿನ ಸಮಸ್ಯೆ ಆಗಲ್ವಾ? ಅಥವಾ ಅದನ್ನ ಒಬ್ಬ ಓನರ್ ಆದವನು, ಈಗ ನಾನೇ ಓನರ್ ಆದ್ರು ಅಥವಾ ನೀವೇ ಓನರ್ ಆದ್ರು ಫಸ್ಟ್ ಯೋಚನೆ ಮಾಡಿದ್ರೆ ಜನ ಬರ್ತಾರ ರೆಂಟಿಗೆ ಅಂತ. ಸೊ ಇಲ್ಲ ಆ ಪ್ರಾಬ್ಲಮ್ ಇಲ್ವಾ ಸರ್?
ಇಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಸುತ್ತಮುತ್ತ ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಇದೆ. ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಜನ ವರ್ಕರ್ಸು ಅವರೆಲ್ಲ ಇರ್ತಾರೆ ಆ್ಯಕ್ಚುಲಿ. ಸೊ ಎಲ್ಲರಿಗೂ ಹೌಸ್ ಅನ್ನೋದು ಒಂದು ಬೇಸಿಕ್ ನೆಸೆಸಿಟಿ ಆ್ಯಕ್ಚುಲಿ. ಸೊ ಹಂಗಾಗಿ ನೀವು ಇಲ್ಲಿ ಇವಾಗ ನೀವು ಸೈಟ್ ತೊಗೊಂಡು ನೀವು ಮನೆ ಏನಾದ್ರು ಕಟ್ಟಿದರೆ ಸ್ವಲ್ಪ ವರ್ಷದಲ್ಲೇ ಯಾವಾಗ ಈ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಫುಲ್ ಡೆವಲಪ್ಮೆಂಟ್ ಆದಾಗ ನಿಮಗೆ ಸಡನ್ನಾಗಿ ಇದೇನೋ ಆಟೋಮೆಟಿಕಲಿ ನಿಮಗೆ ರೆಂಟಲ್ ಇನ್ಕಮ್ ಎಲ್ಲ ಬರುತ್ತೆ. ಸೊ ಹಂಗಾಗಿ ನಾಟ್ ಎನ್ ಇಶ್ಯೂ ಅಂತ ಹೇಳ್ಬೋದು. ಓಕೆ ಸರ್ ಕೂಡ ಹೇಳ್ತಾ ಇದ್ರು ಏನು ಅಂದ್ರೆ ಒಂದು 4-5 ವರ್ಷ ಆದ್ಮೇಲೆ ನಾವು ಅದನ್ನ ರೀಸೇಲ್ ಅಂದ್ರೆ ನಮಗೆ ಇಷ್ಟ ಇಲ್ಲ ಅಲ್ಲಿ ಮನೆ ಕಟ್ಟಕ್ಕೆ ಅಂದ್ರೆ ನಾವು ಅದನ್ನ ತಗೊಂಡು ರೀಸೇಲ್ ಕೂಡ ಮಾಡ್ತೀವಿ ಅಂತ. ಸೊ ಇದರಿಂದ ಕಸ್ಟಮರ್ಸ್ಗೆ ಎಷ್ಟು ಲಾಭ ಆಗುತ್ತೆ ಸರ್? ನೋಡಿ ಏನಾಗುತ್ತೆ ಅಂದರೆ ಇವಾಗ ಸೈಟ್ ಅನ್ನೋದು ಇಟ್ಸ್ ನಾಟ್ ಎ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ. ಇವಾಗ ಬೇರೆ ಏನಾದ್ರು ಐಟಮ್ಸ್ ನಾವು ತೊಗೊತೀವಿ ಅಂದರೆ ಒಂದು ಫ್ಯೂ ಥೌಸಂಡ್ಸಲ್ಲಿ ಇರುತ್ತೆ. ಸೊ ಅದೇನಾದ್ರೆ ಮತ್ತೆ ಒಂದು 5 ವರ್ಷ ಯೂಸ್ ಮಾಡಿ ನಾವು ಚೇಂಜ್ ಮಾಡ್ಬೋದು. ಬಟ್ ಇವಾಗ ಸೈಟ್ ಅನ್ನೋದು ಏನಾಗುತ್ತೆ ಅಂದರೆ ಇಟ್ಸ್ ಲೈಕ್ ಗೋಲ್ಡ್ ಥರ, ಯಾವಾಗಲೂ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ಅವರಿಗೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ. ಎಷ್ಟೊಂದು ಜನ ಕಷ್ಟಪಟ್ಟು ಇಡೀ ಲೈಫ್ ಲಾಂಗ್ ದುಡ್ಡು ಬಿಟ್ಟು ರಿಟೈರ್ಮೆಂಟ್ ಟೈಮಲ್ಲಿ ಒಂದು ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಸೆಟ್ಲ್ ಆಗೋಣ ಅಂತ ಇರ್ತಾರೆ. ಸೊ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದು 4 ಇಯರ್ಸ್ ಆದಮೇಲೆ 4 to 5 ಇಯರ್ಸ್ ಆದಮೇಲೆ ನಿಮ್ಗೆ ಅದು ಬೇಡ ರೀಸೇಲ್ ಮಾಡಿಸ್ಬೇಕಂದ್ರೆ ನಾವೇ ರೀಸೇಲ್ ಮಾಡಿಕೊಡ್ತೀವಿ. ಅಷ್ಟೊತ್ತಿಗೆ ಅದು ಪ್ರೈಸ್ ಕೂಡ ಆಟೋಮೆಟಿಕ್ಕಾಗಿ ಒಳ್ಳೆ ಲೊಕೇಶನ್ ಇರೋದ್ರಿಂದ ತುಂಬಾ ಇಂಕ್ರಿಮೆಂಟ್ ಆಗಿರುತ್ತೆ ಆ್ಯಕ್ಚುಲಿ. ಸರ್ ಇಲ್ಲಿ ನೀವು ಒಂದಿಷ್ಟು ಜಾಗಗಳನ್ನ ಎಲ್ಲ ಮಾರ್ಕ್ ಮಾಡಿ ಇಟ್ಟಿದ್ದೀರಾ. ಈಗ ಒಂದು ಸೈಟ್ ಅಂದ್ರೆ ಈಗ 30-40 ಸಮಥಿಂಗ್ ಆ ಥರ ಬರುತ್ತಲ್ಲ, ಸೊ ಅದು ಎಷ್ಟು ಮೆಜರ್ಮೆಂಟ್ ಇರುತ್ತೆ ಸರ್? ಇವಾಗ ಮೆಷರ್ಮೆಂಟ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಅಂದರೆ 30-40 ಸೈಟ್ಸ್ ಅವೈಲೇಬಲ್ ಇದೆ, 30-50 ಇದೆ. ಆಮೇಲೆ ನಿಮಗೆ 60-40 ಬೇಕಂದರೆ ನೀವು 2 30-40 ತೊಗೋಬೋದು ಆ್ಯಕ್ಚುಲಿ. ಆಮೇಲೆ 60-30 ಇದೆ. ಆಮೇಲೆ ಸ್ವಲ್ಪ ಕಾರ್ನರ್ಸ್ ಸೈಟಲ್ಲಿ ಸ್ವಲ್ಪ ಆಡ್ ಡೈಮೆನ್ಷನ್ ಸೈಟ್ಸ್ ಇದೆ. ಈಗ ನಾವು ಇಲ್ಲಿ ತಗೊಂಡ್ವಿ ಅಂದ್ರೆ ಸೊ ನಮ್ದೇ ಆದಂತ ಕಾಂಪೌಂಡ್ಸ್ ಎಲ್ಲ ನಾವು ಹಾಕೊಂಡು ಸೊ ಇದು ಮಾಡ್ಬೋದು. ಡೆಫಿನೆಟ್ಲಿ ನೀವು ಸೈಟ್ ನೀವು ತೊಗೊಂಡಿದ್ರೆ ಅಂದರೆ ನಿಮ್ಮ ಜಾಗಕ್ಕೆ ನೀವೇ ಕಾಂಪೌಂಡ್ ಹಾಕೊಂಡು ತಂತಿ ಬೇಲಿ ಏನು ಬೇಕಾದ್ರೂ ಹಾಕೊಂಡು ನೀವು ಇಟ್ಕೋಬೋದು ಆ್ಯಕ್ಚುಲಿ. ಸೇಫ್ಟಿ ಇದು ಮಾಡ್ಕೊಂಡು ಇಟ್ಕೋಬೋದು. ಸರ್ ಇಲ್ಲೇನಾದ್ರು ಈಗ ಕೆಲವರಿಗೆ ಅಂದ್ರೆ ಕೇಳ್ತಾ ಇದ್ರಿ, ಈಗ ಕೆಲವರಿಗೆ ಬೆಳೆ ಮೀನ್ ಒಂದಷ್ಟು ಜಾಗದಲ್ಲಿ ತಮ್ಮದೇ ಆದಂಥ ಬೆಳೆಗಳನ್ನು ಬೆಳ್ಕೋಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಅದಕ್ಕೂ ಏನಾದ್ರು ಅವಕಾಶ ಇದೆಯಾ? ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಏನಾಗಿದೆ ಅಂದರೆ ಇಟ್ಸ್ ನಾಟ್ ಎ ಫಾರ್ಮ್ ಪ್ಲಾಟ್ ಇದು. ಸೊ ಇಟ್ಸ್ ಎ ರೆಸಿಡೆನ್ಷಿಯಲ್ ಲೇಔಟ್ ಇದು. ಸೊ ದಿಸ್ ಈಸ್ ಸೂಟಬಲ್ ಫಾರ್ ನೀವೇನಂದರೆ ಮನೆ ಕಟ್ಸೋಕ್ಕೋಸ್ಕರ ಇರೋವಂಥದ್ದು. ಸೊ ನೀವು ಆ ಥರ ಮಾಡ್ಕೊಳಕ್ಕಾಗೋದಿಲ್ಲ. ನೀವೇನೋ ಮನೆ ಕಟ್ಸಿದ್ರೆ ನೀವು ಕಾಂಪೌಂಡಲ್ಲಿ ಬೇಕಾದ್ರೆ ನಿಮ್ಗೇನೋ ಚಿಕ್ಕ ಪುಟ್ಟ ಪ್ಲಾಂಟ್ಸ್ ಆ ಥರದ್ದು ಹಾಕೋಬೋದು ಆ್ಯಕ್ಚುಲಿ. ಸೊ ಇಟ್ಸ್ ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್ ಲೇಔಟ್ ಅದು. ಸೊ ಇಲ್ಲಿ ಇವರು ಕೂಡ ಹೇಳ್ತಾ ಇದ್ದಾರೆ, ಸೊ ಇದು ಫುಲ್ ಲೀಗಲಿ ಇದೆ, ನಿಮಗೆ ಯಾವುದೇ ರೀತಿ ಭಯ ಇಲ್ಲ ಅಂತ. ಸೊ ಹಾಗಿದ್ಮೇಲೆ ಆರಾಮಾಗಿ ಪ್ರಜಾ ಇನ್ಫೈಟಿನ ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.